ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಒಂದು ಹೊಸ ಅಪ್ಡೇಟಿಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾಗಿ 7 ತಿಂಗಳು ಕಳೆದಿರಬಹುದು. ಆದರೆ ಈಗಾಗಲೇ ಸಾಕಷ್ಟು ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದರೂ ಕೂಡ 1ನೇ ಕಂತಿನ ಹಣವನ್ನು ಕೂಡ ಸಾಕಷ್ಟು ಮಹಿಳೆಯರು ಪಡೆದುಕೊಂಡಿಲ್ಲ. ಹಾಗಾಗಿ ಈ ಒಂದು ವಿಡಿಯೋದ ಮೂಲಕ ಅವರಿಗೆ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಅಂದರೆ 1ನೇ ಕಂತಿನ ಹಣ ಇರ್ಬೋದು, 2ನೇ ಕಂತಿನ ಹಣ ಇರ್ಬೋದು, 3ನೇ ಕಂತು, 4ನೇ ಕಂತು, 5 ಮತ್ತು 6ನೇ ಕಂತಿನ ಹಣ ಜೊತೆಗೆ ಮುಂದೆ ಬರ್ತಕ್ಕಂಥ 7ನೇ ಕಂತಿನ ಹಣವನ್ನು ನೀವು ಪಡ್ಕೋಬೇಕು ಅಂತಂದರೆ ದಯವಿಟ್ಟು ನಾನು ಹೇಳ್ತಕ್ಕಂಥ ಈ ಒಂದು ಖಾತೆಯನ್ನು ನೀವು ಮಾಡಿಸಿದ್ದೇ ಆದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ಪೆಂಡಿಂಗ್ ಹಣ 6ನೇ ಕಂತಿನ ಹಣ ಅಂದರೆ 6 × 2 ಅಂದರೆ 2,000 ರೂಪಾಯಿ ಅಂತಂದರೆ ನೀವು 12,000 ರೂಪಾಯಿ ಜೊತೆಗೆ ಮುಂದೆ ಬರತಕ್ಕಂತಹ ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣ ಅಂದರೆ ಅದು ಕೂಡ 2,000 ರೂಪಾಯಿ. ಟೋಟಲ್ಲು ನೀವು 14,000 ರೂಪಾಯಿಯನ್ನು ನೀವು ನಿಮ್ಮ ಖಾತೆಗೆ ಪಡ್ಕೋಬಹುದು. ಹಾಗಾದರೆ ಯಾವ ಒಂದು ಖಾತೆಯನ್ನು ನೀವು ಓಪನ್ ಮಾಡೋದ್ರ ಮೂಲಕ ನೀವು ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಜೊತೆಗೆ ಮುಂದೆ ಬರ್ತಕ್ಕಂಥ 7ನೇ ಕಂತಿನ ಹಣವನ್ನು ನೀವು ಪಡ್ಕೋಬೋದು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೊಬೋದು. ಹಾಗಾದರೆ ಸ್ನೇಹಿತರೆ, ನೀವು ಈ ಒಂದು ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನಾನು ಪೋಸ್ಟ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ನೀವು ಪಡ್ಕೋಬೋದು. ಜೊತೆಗೆ ಹೊಸ ಮಾಹಿತಿಯನ್ನು ನೀವೇ ಫಸ್ಟು ತಿಳ್ಕೊಬೋದು ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭಿಸೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾಗಿ ಒಂದು 7 ತಿಂಗಳಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಯೋಜನೆ ಪ್ರಾರಂಭ ಆದಾಗಿನಿಂದಲೂ ಕೂಡ ಇಲ್ಲಿಯವರೆಗೆ ಸಾಕಷ್ಟು ಸಮಸ್ಯೆಗಳನ್ನು ಜನರು ಅಂದರೆ ಯಾರು ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದಾರೋ ಅಂಥವರು ಎದುರಿಸ್ತಲೇ ಬಂದಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಎಷ್ಟೋ ಜನರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದರೂ ಕೂಡ ಇಲ್ಲಿಯವರೆಗೆ ಯಾವುದೇ ಒಂದು ಗೃಹಲಕ್ಷ್ಮಿ ಯೋಜನೆಯ 1ನೇ ಕಂತನ್ನು ಸಹ ಸಾಕಷ್ಟು ಮಹಿಳೆಯರು ಪಡೆದುಕೊಂಡಿಲ್ಲ. ಅಂಥವರ ಸಮಸ್ಯೆಗಳನ್ನು ಬಗೆಹರಿಸುವ ಸಲುವಾಗಿ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಜಾರಿಗೆ ತಂದರೂ ಕೂಡ ಇನ್ನೂ ಕೂಡ ಸಾಕಷ್ಟು ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ 1ನೇ ಕಂತಿನ ಹಣ ಕೂಡ ಬಂದಿಲ್ಲ. ಯಾಕಂದರೆ ಸಾಕಷ್ಟು ತೊಂದರೆಗಳಿವೆ. ಗೃಹಲಕ್ಷ್ಮಿ ಯೋಜನೆ ಜಮಾ ಆಗಬೇಕು ಅಂತಂದ್ರೆ ಸರ್ಕಾರದ ಕಡೆಯಿಂದಲೂ ಸಹ ತೊಂದರೆ ಇತ್ತು. ಅದನ್ನು ಅವರು ಬಗೆಹರಿಸಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಅಂತ ಏನು ಕರೀತಾರೆ ಅಂದರೆ ಯಾರು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅಂಥವರ ಖಾತೆಯಲ್ಲಿ ಸಾಕಷ್ಟು ತೊಂದರೆಗಳಿವೆ. ಅಂದರೆ ಅವರು ಯಾವುದೇ ಒಂದು ಆ ಖಾತೆಯಲ್ಲಿ ವ್ಯವಹಾರ ಮಾಡಿರಲಿಲ್ಲ ಅಂತಂದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಲ್ಲ. ಯಾಕಂದರೆ ಆ ಖಾತೆ ನಿಷ್ಕ್ರಿಯವಾಗಿರುತ್ತೆ, ಅಂದರೆ ಇನ್ಆ್ಯಕ್ಟಿವ್ ಸ್ಟೇಟಸ್ನಲ್ಲಿರುತ್ತೆ. ಜೊತೆಗೆ ಆ ಒಂದು ಖಾತೆಗೆ KYCಯನ್ನು ಅವರು ಮಾಡಿಸಿರೋದಿಲ್ಲ, ಅಂದರೆ ಆಧಾರ್ ಕಾರ್ಡ್ ಲಿಂಕನ್ನು ಮಾಡಿಸಿರೋದಿಲ್ಲ, ಜೊತೆಗೆ NPCIಯನ್ನು ಲಿಂಕ್ ಮಾಡಿಸಿರೋದಿಲ್ಲ. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯ 1ನೇ ಕಂತಿರ್ಬೋದು, 2ನೇ ಕಂತಿರ್ಬೋದು, 3, 4 ಮತ್ತು 5 ಯಾವುದೇ ಕಂತಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಹಣ ಆ ಒಂದು ಖಾತೆಗೆ ಬರಬೇಕಂತಂದರೆ ಅವರು ಮುಖ್ಯವಾಗಿ ಈ ಒಂದು KYCಯನ್ನು ಅಂದರೆ ಆಧಾರ್ ಸೀಡಿಂಗನ್ನು ಮಾಡಿಸಿರಬೇಕು. ಜೊತೆಗೆ NPCIಯನ್ನು ಮಾಡಿಸಿದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಅವ್ರ ಖಾತೆಗೆ ಬರುತ್ತೆ. ಆದರೆ ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಫಲಾನುಭವಿಗಳ ಖಾತೆಗೆ ಬರಬೇಕು ಅಂತಂದರೆ ಮುಖ್ಯವಾಗಿ ಸರ್ಕಾರ ತಿಳಿಸಿರುವ ಹಾಗೆ ರೇಷನ್ ಕಾರ್ಡಿನಲ್ಲಿ ಮನೆಯ ಯಜಮಾನಿಯ ಹೆಸರು ಮೊದಲಿರಬೇಕು. ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುತ್ತಾರೋ ಅವರು ಮನೆಯ ಯಜಮಾನಿ ಅಂತ ಯಾರು ಕರೆಸ್ಕೋತಾರೋ ಅವರು, ಅಂದರೆ ಮನೆಯ ಮುಖ್ಯಸ್ಥಿ ಅಂತ ಯಾರು ನಾವು ಕರಿತೀವೋ ಅವರು ರೇಷನ್ ಕಾರ್ಡ್ನಲ್ಲಿ ಮೊದಲು ಇರಬೇಕು. ಜೊತೆಗೆ ಆಧಾರ್ ಕಾರ್ಡನ್ನು ಲೇಟೆಸ್ಟ್ ಆಗಿ ಅಪ್ಡೇಟ್ ಮಾಡಿಸ್ಕೊಂಡಿರ್ಬೇಕು. ಯಾಕಂದರೆ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಹೆಸರು ಬೇರೆ ಇತ್ತು ಅಥವಾ ರೇಷನ್ ಕಾರ್ಡಿನಲ್ಲಿ ಇರ್ತಕ್ಕಂಥ ಹೆಸರು ಬೇರೆ ಇತ್ತು, ಜೊತೆಗೆ ಅಕೌಂಟಿನಲ್ಲಿ ಇರ್ತಕ್ಕಂಥ ಹೆಸರು ಕೂಡ ಬೇರೆ ಇದ್ದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಈ ಒಂದು ಫಲಾನುಭವಿಗಳಿಗೆ ಬರೋದಿಲ್ಲ. ಹಾಗಾಗಿ ಅವರು ಆಧಾರ್ ಕಾರ್ಡನ್ನು ಮಾಡಿಫೈ ಮಾಡ್ಕೋಬೇಕು, ಅಪ್ಡೇಟ್ ಮಾಡಿಸ್ಕೋಬೇಕು. ಜೊತೆಗೆ ಅಕೌಂಟಿನಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅದನ್ನು ಕೂಡ ಬಗೆಹರಿಸ್ಕೋಬೇಕು. ಅಲ್ಲದೆ ತಮ್ಮ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಂಡಿದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣವನ್ನು ಅವರು ಪಡ್ಕೋಬಹುದು. ಇನ್ನು ಸ್ನೇಹಿತರೆ, ಸಾಕಷ್ಟು ಮಹಿಳೆಯರಿಗೆ ಎಲ್ಲವನ್ನು ಅಂದರೆ ಎಲ್ಲ ಪ್ರೊಸೀಜರನ್ನು ಅವರು ಫಾಲೋ ಮಾಡಿರ್ತಾರೆ, ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರೋದಿಲ್ಲ. ಅಂದರೆ ಎಷ್ಟೋ ಜನರಿಗೆ 1ನೇ ಕಂತು, 2ನೇ ಕಂತು ಮತ್ತು 3, 4 ಈ ಥರ ಬಂದಿರುತ್ತೆ. ಆದರೆ 4ನೇ ಕಂತು, 5ನೇ ಕಂತು, 6ನೇ ಕಂತು ಇನ್ನೂ ಕೂಡ ಬಂದಿರೋದಿಲ್ಲ. ಹೀಗಾಗಿ ಅಂತಹ ಫಲಾನುಭವಿಗಳು ಸ್ವಲ್ಪ ವೇಟ್ ಮಾಡಿ. ಜೊತೆಗೆ ಅವರ ಅಕೌಂಟ್ನಲ್ಲಿ ಏನಾದರೂ ತೊಂದರೆ ಇದ್ದರೆ ಅದನ್ನು ಕೂಡ ಅವರು ಬಗೆಹರಿಸ್ಕೊಳ್ಳಲು ಅವರಿಗೆ ಕೂಡ ಅಕೌಂಟಿಗೆ ಯಾವ ಪೋಸ್ಟ್ ಆಫೀಸ್ ಅಥವಾ ಯಾವ ಒಂದು ಬ್ಯಾಂಕ್ನಲ್ಲಿ ಅವರ ಅಕೌಂಟನ್ನು ಹೊಂದಿರ್ತಾರೆ ಅಂತಲ್ಲಿ ಹೋಗಿ ಅವರ ಅಕೌಂಟಿಗೆ KYC ಅಪ್ಡೇಟ್ ಆಗಿದೆಯೋ ಇಲ್ಲ ಅಥವಾ ಜೊತೆಗೆ NPCI ಸ್ಟೇಟಸನ್ನು ಅವರು ಚೆಕ್ ಮಾಡ್ಕೋಬೇಕು. ಯಾಕಂದರೆ
ಮೊದಲು 1, 2, 3 ಖಾತೆ ಅಂದರೆ ಕಂತನ್ನು ಅವರು ಪಡ್ಕೊಂಡಿರ್ತಾರೆ. ಆದರೆ 4ನೇ ಕಂತನ್ನು ಅವರು ಪಡ್ಕೋಬೇಕಾದ್ರೆ ಅಲ್ಲಿ NPCIದೊಳಗೂ ಸಹ ಏನೋ ಒಂದು ಮಾಡಿಫೈ ಆಗಿತ್ತಂದರೆ ಅವ್ರಿಗೆ 4ನೇ ಕಂತಿನ ಹಣ ಕೂಡ ಬರೋದಿಲ್ಲ. ಯಾಕಂದರೆ ಸಾಕಷ್ಟು ಕೇಸ್ಗಳನ್ನು ನಾನು ನೋಡಿದ್ದೀನಿ. ಯಾಕಂದರೆ ಎಷ್ಟೋ ಜನ 1, 2, 3 ಕೇಸ್ ಅಂದರೆ 2, 3 ಕಂತುಗಳನ್ನು ಪಡ್ಕೊಂಡಿರ್ತಾರೆ. ಆದರೆ 4ನೇ ಕಂತಿನ ಹಣ ಅವರು ಪಡ್ಕೋಬೇಕಂತಂದರೆ NPCIಯಲ್ಲಿ ಆಪ್ಷನ್ನಲ್ಲಿ ಏನಾಗುತ್ತೆ, ಎಸ್ ಅಥವಾ ನೋ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ನೋ ಅಂತ ಆಗಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಇನ್ನೂ ಕೂಡ ಬಂದಿರೋದಿಲ್ಲ. ಹಾಗಾಗಿ ಯಾರಿಗೆ 4, 5 ಮತ್ತು 6ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಯಾರು ಕಸ್ಟಮರ್ಸ್ ಅಥವಾ ಫಲಾನುಭವಿಗಳು ಹೇಳ್ತಾರೆ, ಅಂಥವರು ಮೊದಲು ಅವರ ಬ್ಯಾಂಕ್ ಖಾತೆಗೆ ಹೋಗಿ ಅಲ್ಲಿ NPCI ಎನೇಬಲ್ ಇದೆ ಇಲ್ಲವೋ ಅನ್ನೋದನ್ನು ಮತ್ತೊಮ್ಮೆ ಅವರು ಪರೀಕ್ಷಿಸಿಕೊಳ್ಬೇಕು. ಜೊತೆಗೆ ಆಧಾರ್ ಶೀಡಿಂಗ್ ಆಗಿದೆ ಇಲ್ಲ ಅನ್ನೋದನ್ನು ನೋಡಿದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ 4, 5 ಮತ್ತು 6ನೇ ಕಂತಿನ ಹಣವನ್ನು ಅವರು ಪಡ್ಕೋಬಹುದು. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 1ನೇ ಕಂತು, 2, 3, 4, 5 ಮತ್ತು 6 ಜೊತೆಗೆ ಮುಂದಿನ 7ನೇ ಕಂತಿನ ಹಣ ಅಂದರೆ ಒಟ್ಟು 14,000 ರೂಪಾಯಿಯನ್ನು ನೀವು ಪಡ್ಕೋಬೇಕು ಅಂತಂದರೆ, ಅಲ್ಲದೆ ಇಲ್ಲಿವರೆಗೆ ಯಾರೂ ಕೂಡ 1ನೇ ಕಂತಿನ ಹಣವನ್ನು ಕೂಡ ಪಡೆದುಕೊಂಡಿಲ್ಲ ಅಂತ ಯಾರು ಅನ್ಕೊಂಡಿದ್ರೆ ಅಂಥವ್ರಿಗೆ ದಯವಿಟ್ಟು ಈ ಒಂದು ಖಾತೆಯನ್ನು ಓಪನ್ ಮಾಡ್ಕೋಬೇಕು. ಯಾಕಂದರೆ ಈ ಒಂದು ಖಾತೆಯನ್ನು ನೀವು ಓಪನ್ ಮಾಡಿದ್ದೇ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ಪೆಂಡಿಂಗ್ ಹಣವನ್ನು ನೀವು ಪಡ್ಕೋಬೋದು. ಹಾಗಾದರೆ ಯಾವ ಖಾತೆ? ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದರೂ ಕೂಡ ಎಲ್ಲ ನಿಮ್ಮ ಅಕೌಂಟಿನಲ್ಲಿ ಬೇರೆ ಬ್ಯಾಂಕ್ ಅಕೌಂಟನ್ನು ನೀವು ಕೊಟ್ಟಿದ್ರೂ ಕೂಡ ಎಲ್ಲ ಪ್ರೊಸೀಜರ್ ಕರೆಕ್ಟ್ ಇದ್ದರೂ ಕೂಡ ನಿಮ್ಮ ಖಾತೆಗೆ ಹಣ ಬರ್ತಾ ಇಲ್ಲ ಅಂತಂದರೆ ದಯವಿಟ್ಟು ನೀವೇನು ಮಾಡಬೇಕು, ಕೇವಲ 300 ರೂಪಾಯಿಗಳಲ್ಲಿ ಅಂಚೆ ಕಚೇರಿಗೆ ಹೋಗಿ ಅಂದರೆ ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಒಂದು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಒಂದು ಅಕೌಂಟ್ ಇರುತ್ತೆ. ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟಿನಲ್ಲಿ ನೀವು ಕೇವಲ 300 ರೂಪೀಸನ್ನು ನೀವು ಕೊಡೋದ್ರ ಮೂಲಕ ನೀವು ಈ ಒಂದು ಖಾತೆಯನ್ನು ತೆರೆದಿದ್ದೇ ಆದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಅಂದರೆ 1ನೇ ಕಂತು ಇರ್ಬೋದು, 2ನೇ ಕಂತು ಇರ್ಬೋದು, 3ನೇ ಕಂತು ಇರ್ಬೋದು, 4, 5, 6 ಏನೇ ಇರಲಿ, ಅಥವಾ ಎಷ್ಟೋ ಜನರಿಗೆ 2ನೇ ಕಂತಿನ ಹಣ ಬಂದಿರುತ್ತೆ, 3ನೇ ಕಂತು, 4ನೇ ಕಂತು ಯಾವುದೂ ಬಂದಿರಲ್ಲ. ಏನೇ ಸಮಸ್ಯೆ ಇದ್ದರೂ ಕೂಡ ನೀವು ಈ ಒಂದು ಖಾತೆಯನ್ನು ತೆರೆದಿದ್ದೇ ಆದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ಪೆಂಡಿಂಗ್ ಹಣ, ಸಾಕಷ್ಟು ಮಹಿಳೆಯರನ್ನು ನೀವು ಕೇಳ್ಬೋದು, ಮೊದಲು ನೀವು ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡಿಸಿರ್ತೀರಿ ಆದರೂ ಕೂಡ ಬಂದಿರೋದಿಲ್ಲ. ಅದೇ ಪೋಸ್ಟ್ ಆಫೀಸ್ನಲ್ಲಿ ಈ ಒಂದು IPPBN ಅಕೌಂಟ್ ಓಪನ್ ಮಾಡಿದಾಗ ಈ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ನೀವು ಪಡ್ಕೊಂಡಿರ್ಬೋದು. ಯಾಕಂದರೆ ಈ ಒಂದು ಅಕೌಂಟೇ ಆ ಥರ ಅದೇ ಥರ ಇರುವಂಥ ಒಂದು ಅಕೌಂಟು. ಯಾಕಂದರೆ ಈ ಒಂದು ಅಕೌಂಟಿನಲ್ಲಿ ನೀವು KYCಯನ್ನು ಮಾಡಿಸುವ ಅವಶ್ಯಕತೆ ಇಲ್ಲ, ಜೊತೆಗೆ NPCIಯನ್ನು ಮಾಡಿಸುವ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಒಂದು ಅಕೌಂಟ್ ಓಪನ್ ಆಗೋದೇ ಡಿಜಿಟಲ್ ಅಕೌಂಟು. ಯಾಕಂದರೆ ಈ ಡಿಜಿಟಲ್ ಅಕೌಂಟು KYC ಅಂದರೆ ಆಧಾರ್ ಕಾರ್ಡ್ ಮೂಲಕನೇ ನೀವು ಅಕೌಂಟನ್ನು ಓಪನ್ ಮಾಡೋದ್ರಿಂದ ಈ ಒಂದು ಅಕೌಂಟಿಗೆ ನೀವು ಯಾವುದೇ NPCI ಅಥವಾ ಆಧಾರ್ ಶೀಡಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹೀಗಾಗಿ ಈ ಒಂದು ನೀವು ಖಾತೆಯನ್ನು ನೀವು ಮಾಡಿಸಿದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣವನ್ನು ನೀವು ಪಡ್ಕೋಬೋದು. ಜೊತೆಗೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನೀವು ಪರಿಹರಿಸ್ಕೊಳ್ಬೋದು ಅಂತ ಹೇಳ್ತಾನೆ ಇದ್ದೀನಿ. ಯಾಕಂದರೆ ಈ ಒಂದು ಖಾತೆಯನ್ನು ಸರ್ಕಾರವೇ ರೆಕಮೆಂಡ್ ಮಾಡುತ್ತೆ. ಯಾಕಂದರೆ ಈ ಒಂದು ಖಾತೆನೇ ಅಷ್ಟೇ ಹೆಲ್ಪ್ಫುಲ್ ಆಗಿದೆ. ಹಾಗಾಗಿ ಈ ಒಂದು ಖಾತೆಯನ್ನು ನೀವು ಮಾಡಿಸಿದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ಪೆಂಡಿಂಗ್ ಹಣವನ್ನು ನೀವು ಪಡ್ಕೋಬೋದು. ಸ್ನೇಹಿತರೆ, ಮುಂದಿನ ಅಥವಾ ಈ ವಾರದಲ್ಲಿ 7ನೇ ಕಂತಿನ ಹಣವನ್ನು ಕೂಡ ಈ ಒಂದು ಖಾತೆಗೆ ನೀವು ಮಾಡ್ಕೋಬೋದು. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣವನ್ನು ನೀವು ಪಡ್ಕೋಬೇಕಾದ್ರೆ ಮುಖ್ಯವಾಗಿ ಪೋಸ್ಟ್ ಆಫೀಸ್ಗೆ ಹೋಗಿ, ಇವತ್ತೇ ಹೋಗ್ರಿ ಅಥವಾ ನಾಳೆ ಹೋಗ್ರಿ, ಬಟ್ ಆದಷ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಹೋಗಿ ನೀವು ಈ ಒಂದು ಖಾತೆಯನ್ನು ತೆರೆದಿದ್ದೇ ಆದಲ್ಲಿ ಈ ಒಂದು ಖಾತೆಯನ್ನು ಪೋಸ್ಟ್ ಆಫೀಸಿಗೆ ಹೋಗಿ ಮಾಡಿಸ್ಕೋಬೇಕಂತಿಲ್ಲ. ನಿಮಗೆ ಬರ್ತಕ್ಕಂಥ ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಪೋಸ್ಟ್ಮ್ಯಾನನ್ನು ಸಹ ನೀವು ಭೇಟಿಯಾದರೂ ಸಹ ಅವರು ಈ ಒಂದು ಖಾತೆಯನ್ನು ಕೇವಲ 300 ರೂಪಾಯಿಗಳಲ್ಲಿ ನಿಮ್ಗೆ ಮಾಡಿಕೊಡ್ತಾರೆ. ಹೀಗಾಗಿ ಈ ಒಂದು ಖಾತೆಯನ್ನು ನೀವು ಮಾಡಿಸಿದ್ದೇ ಆದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಸಮಸ್ಯೆಯನ್ನು ನೀವು ಪರಿಹರಿಸ್ಕೊಳ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.